ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದಕ್ಕೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಾಧ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ರಷ್ಯಾನೇ ಇನ್ನು ಕೆಲ ದಿನಗಳಲ್ಲಿ ಸೀಸ್ ಫೈರ್ ಘೋಷಣೆ ಮಾಡೋ ಮೂಡಲಿದ್ದಂತೆ ಕಾಣ್ತಾ ಇದೆ. ಹೀಗಾಗಿಯೇ ಯುಕ್ರೇನ್ ಮೇಲಿನ ದಾಳಿಯನ್ನು ರಷ್ಯಾ ತೀವ್ರಗೊಳಿಸ್ತಾ ಇದೆ. ಇದೇ ವಾರದಲ್ಲಿ ಸುಮಾರು 10,000ಕ್ಕೂ ಅಧಿಕ ಯುಕ್ರೇನಿ ಸೈನಿಕರನ್ನು ಕೊಂದು ಹಾಕಿರುವುದಾಗಿ ರಷ್ಯಾ ಹೇಳ್ಕೊಳ್ತಾ ಇದೆ. ಇದೇ ಸಂದರ್ಭದಲ್ಲಿ ರಷ್ಯಾದ ಪ್ರಮುಖ ತೈಲ ಕಂಪನಿಗಳ ಮೇಲೆ ಅಮೆರಿಕ ನಿರ್ಬಂಧವನ್ನು ವಿಧಿಸುವ ಮೂಲಕ ರಷ್ಯಾದ ತೈಲವನ್ನು ಭಾರತ ಖರೀದಿ ಮಾಡದಂತೆ ತಡೆಯೋ ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ, ಭಾರತದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸೇರಿದಂತೆ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಖರೀದಿಯನ್ನು ಯಥಾಪ್ರಕಾರ ಮುಂದುವರಿಸ್ತಾ ಇವೆ. ನಿರ್ಬಂಧಗಳಿಲ್ಲದ ಕಂಪನಿಗಳಿಂದ ಅವರು ತೈಲ ಖರೀದಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ತೈಲದ ವಿಷಯದಲ್ಲಿ ಕೂಡ ರಷ್ಯಾ ಭಾರತದ ಅತಿ ದೊಡ್ಡ ರಫ್ತುದಾರ ಅನ್ನಿಸ್ಕೊಳ್ತಾ ಇದೆ. ಹಾಗಾದರೆ ಯಾವುದಾ ತೈಲ? ಅದರ ಮೇಲೆ ಅಮೆರಿಕದ ನಿರ್ಬಂಧಗಳಿಲ್ವಾ? ರಷ್ಯಾ ಯುಕ್ರೇನ್ ಯುದ್ಧದ ಪರಿಸ್ಥಿತಿ ಏನು? ಬನ್ನಿ ನೋಡೋಣ. ಗೆಳೆಯರೆ, ನಾನು ಅಧಿಕಾರಕ್ಕೆ ಬಂದರೆ ಒಂದು ದಿನದಲ್ಲಿ ಯುದ್ಧ ನಿಲ್ಲಿಸಿಬಿಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡ್ರು. ಆದರೆ ಟ್ರಂಪ್ ಅಧಿಕಾರ ಸ್ವೀಕರಿಸಿ 10 ತಿಂಗಳು ಕಳೆದು ಹೋಗಿವೆ. ಆದರೂ ರಷ್ಯಾ ಯುದ್ಧ ನಿಲ್ಲಿಸೋ ಬಗ್ಗೆ ಮಾತಾಡ್ತಾ ಇಲ್ಲ. ಅಲಾಸ್ಕಾದಲ್ಲಿ ಕೆಂಪು ಕಾರ್ಪೆಟ್ ಹಾಸಿ ಟ್ರಂಪ್ ತಾವೇ ಮೊದಲು ಹೋಗಿ ನಿಂತು ಪುತಿನ್ಗೆ ಕೈ ಕುಲುಕಿ ಗಂಟೆಗಟ್ಟಲೆ ಮಾತಾಡಿ ಕಳಿಸಿದ್ದು ಬಿಟ್ರೆ ಅದರಿಂದ ಯಾವ ದೊಡ್ಡ ಲಾಭನೂ ಆಗಲಿಲ್ಲ. ನಾವು ಯುದ್ಧ ನಿಲ್ಲಿಸಬೇಕು ಅಂದರೆ ಈಗ ಏನು ಆಕ್ರಮಿಸ್ಕೊಂಡಿದ್ದೀವಿ ಅದನ್ನು ನಮಗೆ ಬಿಟ್ಟುಕೊಡಬೇಕು. ನ್ಯಾಟೋ ಗೀಟೋ ಅಂತ ಯುಕ್ರೇನ್ ಕುಣಿಬಾರ್ದು, ಹಾಗಾದರೆ ನಾವಿಷ್ಟಕ್ಕೆ ಸುಮ್ಮನಾಗ್ತೀವಿ ಅಂತ ಪುತಿನ್ ಹೇಳ್ತಾ ಇದ್ದಾರೆ. ಅಷ್ಟು ಮಾಡಿದರೆ ಖಂಡಿತ ಪುತಿನ್ ಸುಮ್ಮನಾಗಲೂಬಹುದು. ಯಾಕೆಂದರೆ ಯುದ್ಧ ಶುರುವಾಗಿದ್ದೇ ಆ ಕಾರಣಕ್ಕೆ ತಾನೆ. ಅಲ್ಲಿ ಯುಕ್ರೇನ್ ನ್ಯಾಟೋ ಅಂತ ಕುಣಿತಾ ಇತ್ತು. ಇನ್ನು ರಷ್ಯಾಗೆ ಕ್ರಿಮಿಯಾನ ಸಂಪರ್ಕಿಸೋದಕ್ಕೊಂದು ಭೂಮಾರ್ಗದ ಅಗತ್ಯ ಇತ್ತು. ಇನ್ನೀಗ ರಷ್ಯಾ ತನಗೆ ಬೇಕಾದ ಭೂಮಾರ್ಗವನ್ನು ತನ್ನ ವಶಕ್ಕೆ ತಗೊಂಡಿದೆ. ಲುಹಾನ್ಸ್, ಡೊನೆಸ್ಕ್, ಜಪೊರೊಜಿಯಾ ಮುಂತಾದ ಪ್ರದೇಶಗಳು ರಷ್ಯಾದ ಹಿಡಿತಕ್ಕೆ ಸಿಕ್ಕಿವೆ. ಯುಕ್ರೇನ್ ತನ್ನ 22% ಭೂಭಾಗವನ್ನು ಕಳ್ಕೊಂಡಿದೆ. ಇನ್ನೀಗ ಮತ್ತಷ್ಟು ತೀವ್ರವಾಗಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡ್ತಾ ಹೋಗ್ತಾ ಇದೆ. ಗೆಳೆಯರೆ, ಶನಿವಾರ ರಷ್ಯಾ ಹೇಳ್ಕೊಂಡಿರೋ ಹಾಗೆ ಕಳೆದ ಒಂದು ವಾರದ ದಾಳಿಯಲ್ಲಿ ಸುಮಾರು 10,150ಕ್ಕೂ ಹೆಚ್ಚು ಯುಕ್ರೇನಿ ಸೈನಿಕರು ಸಾವಿಗೀಡಾಗಿದ್ದಾರೆ. ಅವರಿಗೆ ಅಮೆರಿಕ ಕೊಟ್ಟಿದ್ದ ಬ್ಯಾಟರಿಗಳು, ರಡಾರುಗಳು, ಮಿಸೈಲ್ ಲಾಂಚರ್ಗಳು, ಆರ್ಮರ್ಡ್ ವೆಹಿಕಲ್ಗಳನ್ನು ಕೂಡ ನಾಶ ಮಾಡಲಾಗಿದೆ. ಹಾಗೆ ರಷ್ಯಾದ ಸೇನೆ ಜೆಪೊರೊಜಿಯಾ ಭಾಗದಲ್ಲಿ ಯುಕ್ರೇನಿನ ಒಳಗೆ ನುಗ್ಗುತ್ತಾ ಇತ್ತು. ಅಲ್ಲಿ ಜೆಪೊರೊಜಿಯಾ ಭಾಗದಲ್ಲಿ ನೋವೋ ನಿಕೊಲಾಯೆವ್ಕಾ, ರಸ್ನೋ ಗೋರ್ಸ್ಕಾಯ್, ಪ್ರಿವೋಲ್ನಾಯ್ ಮುಂತಾದ ಪ್ರದೇಶಗಳು ರಷ್ಯಾದ ಹಿಡಿತಕ್ಕೆ ಸಿಕ್ಕಿವೆ. ಹಾಗೆ ನೈಪರ್ ನದಿಯನ್ನು ದಾಟಿ ಕೂಡ ರಷ್ಯಾದ ಪಡೆಗಳು ಮುನ್ನುಗ್ಗುತ್ತಾ ಇವೆ ಅಂತ ರಷ್ಯಾದ ರಕ್ಷಣಾ ಇಲಾಖೆ ತಿಳಿಸಿದೆ. ಗೆಳೆಯರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ನೈಪರ್ ನದಿ. ಯುಕ್ರೇನಿನ ಪೂರ್ವ ಮತ್ತು ಪಶ್ಚಿಮಗಳನ್ನು ಬೇರ್ಪಡಿಸುವ ನದಿ ಇದು. ರಷ್ಯಾ ಹೇಳ್ಕೊಳ್ಳೋ ಪ್ರಕಾರ ಈ ನದಿಯ ಪೂರ್ವ ಭಾಗದಲ್ಲಿ ರಷ್ಯನ್ ಭಾಷೆಯನ್ನು ಮಾತಾಡೋ ಜನ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರಂತೆ ಮತ್ತು ಅವರ ಮೇಲೆ ಯುಕ್ರೇನ್ ದಬ್ಬಾಳಿಕೆಯನ್ನು ಮಾಡ್ತಾ ಇದೆಯಂತೆ. ಆ ಜನರ ವಿಮೋಚನೆಗಾಗಿ ರಷ್ಯಾ ಹೋರಾಟವನ್ನು ಮಾಡ್ತಾ ಇದೆ ಅಂತ ಅವ್ರು ಹೇಳ್ಕೋತಾರೆ. ಇಲ್ಲಿ ರಷ್ಯಾ ಭಾಷೆಯನ್ನು ಮಾತಾಡೋ ಜನ ಬಂದು ಸೇರಿದ್ದು ಸೋವಿಯತ್ ಕಾಲದಲ್ಲಿ. ಅವತ್ತಿಂದಲೂ ಇಲ್ಲಿ ಮಾತ್ರ ಅಲ್ಲ, ಸೋವಿಯತ್ನ ಅಧೀನದಲ್ಲಿದ್ದ ಎಲ್ಲ ಭೂಪ್ರದೇಶದಲ್ಲಿ ಕೂಡ ರಷ್ಯಾ ಮಾತಾಡೋ ಜನ ಹೋಗಿ ನೆಲೆಸಿದ್ರು. ಹಾಗೆ ಯುಕ್ರೇನ್ ಭಾಗದಲ್ಲಿ, ಕ್ರಿಮಿಯಾದಲ್ಲಿ ಕೂಡ ರಷ್ಯನ್ ಭಾಷಿಕ ಜನ ಇದ್ದಾರೆ. ಇದೇ ಕಾರಣಕ್ಕೆ ರಷ್ಯಾ ಕ್ರಿಮಿಯಾ ನಮ್ಮದು ಅಂತ ಕ್ಲೈಮ್ ಮಾಡ್ಕೊಳ್ತು ಮತ್ತು ಕ್ರಿಮಿಯಾನ ಆಕ್ರಮಿಸ್ಕೊಂಡು ಕೂತ್ಕೊಳ್ತು. ಈಗ ಕ್ರಿಮಿಯಾನ ರಷ್ಯಾ ಜೊತೆ ಸಂಪರ್ಕಿಸೋದಕ್ಕೆ ಒಂದು ಸರಿಯಾದ ಭೂಮಾರ್ಗ ಬೇಕಾಗಿತ್ತು. ಅದನ್ನು ಕೂಡ ರಷ್ಯಾ ತನ್ನ ವಶಕ್ಕೆ ತಗೊಂಡಿದೆ. ಇನ್ನು ಸ್ವಲ್ಪ ಒಳಗೆ ಹೋದ ನಂತರ ಅವರು ಈ ದಾಳಿಯನ್ನು ನಿಲ್ಲಿಸಿ ಸೀಸ್ ಫೈರ್ ಘೋಷಣೆ ಮಾಡಿದರೆ ಕೂಡ ಅಚ್ಚರಿ ಇಲ್ಲ. ಅದಕ್ಕೆ ಅನುಕೂಲವಾಗೋ ಹಾಗೆ ಅಂದರೆ ಸೀಸ್ ಫೈರ್ ಘೋಷಣೆ ಮಾಡೋದಕ್ಕೆ ಬೇಕಾದ ವಾತಾವರಣವನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅಮೆರಿಕ ರಷ್ಯಾ ಜೊತೆ ಮಾತುಕತೆಗೆ ಬರೋ ಹಾಗೆ ಮಾಡಿಕೊಳ್ಳೋ ಸಲುವಾಗಿ ರಷ್ಯಾ ವೆನೆಜುವೆಲಾಗೆ ಅಮೆರಿಕದ ವಿರುದ್ಧ ಆಯುಧ ಸರಬರಾಜನ್ನು ಶುರು ಮಾಡಿದೆ. ರಷ್ಯಾದ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳು ವೆನೆಜುವೆಲಾದಲ್ಲಿ ಲ್ಯಾಂಡ್ ಆಗ್ತಾ ಇವೆ. ವೆನೆಜುವೆಲಾಗೆ ರಷ್ಯಾ ಸಹಾಯ ಮಾಡೋದು ಅಮೆರಿಕನ ದಾರಿಗೆ ತರಬಹುದು ಅಂತ ಪುತಿನ್ ಭಾವಿಸ್ತಾ ಇದ್ದಾರೆ. ಅದೇನಾದರೂ ಅವ್ರು ಅಂದ್ಕೊಂಡು ಹಾಗೆ ಆದರೆ ಇನ್ನು ಕೆಲ ದಿನಗಳಲ್ಲಿ ಯುಕ್ರೇನ್ ಮೇಲಿನ ದಾಳಿಯನ್ನು ರಷ್ಯಾ ನಿಲ್ಲಿಸಿ ಏಕಪಕ್ಷೀಯ ಕದನ ವಿರಾಮ ಘೋಷಣೆ ಮಾಡಿ ಈಗ ಆಕ್ರಮಿಸಿಕೊಂಡಿರುವ ಭೂಪ್ರದೇಶವನ್ನು ತನ್ನ ಕೈಯಲ್ಲೇ ಇಟ್ಟುಕೊಂಡು ಕೂತ್ಕೊಳ್ಳುತ್ತೆ. ಇನ್ನು ಅಮೆರಿಕಾಗೆ ಕೂಡ ಈಗ ಯುಕ್ರೇನ್ನಲ್ಲಿನ ರೇರ್ ಅರ್ತ್ ಮಿನರಲ್ಸ್ ಮೈನಿಂಗ್ ಶುರು ಆಗಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಆ ಸಂಘರ್ಷ ನಿಲ್ಲಬೇಕು. ಅದಕ್ಕೆ ಏನು ಬೇಕೋ ಅದನ್ನು ಅಮೆರಿಕ ಕೂಡ ಮಾಡುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ರಷ್ಯಾದ ತೈಲವನ್ನು ಭಾರತ ಖರೀದಿ ಮಾಡಬಾರದು ಅನ್ನೋ ಕಾರಣಕ್ಕೆ ಅಮೆರಿಕ ರಷ್ಯಾದ ತೈಲ ಕಂಪನಿಗಳ ಮೇಲೆ ನಿರ್ಬಂಧವನ್ನು ವಿಧಿಸಿತ್ತಲ್ಲ, ಅದರ ಪರಿಣಾಮಗಳು ದೊಡ್ಡ ಮಟ್ಟದಲ್ಲೇನೂ ಕಾಣ್ತಾ ಇಲ್ಲ ಅಂತ ವರದಿಗಳು ಹೇಳ್ತಾ ಇವೆ. ಇಲ್ಲಿ ವೈಟ್ ಹೌಸ್
ಭಾರತ ರಷ್ಯಾ ತೈಲ ಖರೀದಿಯನ್ನು ಕ್ರಮೇಣ ಕಡಿಮೆ ಮಾಡುತ್ತೆ ಅಂತ ಹೇಳಿತ್ತು. ಈಗಾಗಲೇ ಅವರು 50% ತೈಲ ಖರೀದಿಯನ್ನು ನಿಲ್ಲಿಸ್ತಾ ಇದ್ದಾರೆ ಅಂತ ಕೂಡ ಅಮೆರಿಕ ಹೇಳಿಕೊಂಡಿತ್ತು. ಹಾಗೆ ಭಾರತದ ಕಡೆಗೆ ಬರ್ತಾ ಇದ್ದ ರಷ್ಯಾದ ತೈಲ ಹಡಗೊಂದು ಸಮುದ್ರದಲ್ಲಿ ಹಾಗೆ ಯೂಟರ್ನ್ ತಗೊಳ್ತು ಅನ್ನೋ ಸುದ್ದಿಗಳು ಬಂದವು. ಆದರೆ ತೈಲ ಆಮದಿನ ಅಂಕಿಅಂಶಗಳ ಪ್ರಕಾರ ಸದ್ಯದವರೆಗೆ ಅಂಥ ಯಾವ ತೈಲ ಖರೀದಿಯ ಕಡಿತವೂ ಆದಂತೆ ಕಾಣ್ತಾ ಇಲ್ಲ. ಕಳೆದ 9 ತಿಂಗಳ ಲೆಕ್ಕಾಚಾರಗಳ ಪ್ರಕಾರ ರಷ್ಯಾದಿಂದ ಭಾರತ ಪ್ರತಿನಿತ್ಯ ಸರಿಸುಮಾರು 1.9 ಮಿಲಿಯನ್ ಬ್ಯಾರಲ್ನಷ್ಟು ತೈಲವನ್ನು ಖರೀದಿ ಮಾಡ್ತಾ ಬರ್ತಾ ಇದೆ. ಇದು ಭಾರತದ ಒಟ್ಟು ತೈಲ ಆಮದಿನ 35% ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ರಷ್ಯಾದ ತೈಲ ಭಾರತಕ್ಕೆ ಏನು ಬರುತ್ತೆ, ಅದರ ದೊಡ್ಡ ಖರೀದಿದಾರ ಕಂಪನಿ ರಿಲಯನ್ಸ್. ಭಾರತಕ್ಕೆ ಬರುವ ರಷ್ಯಾದ ತೈಲದ ಪೈಕಿ 60% ರಿಲಯನ್ಸ್ ಕಂಪನಿಯ ಪಾಲಾಗುತ್ತೆ. ಕಳೆದ ವರ್ಷ ರಿಲಯನ್ಸ್ ರೂಸ್ನೆಫ್ಟ್ ಜೊತೆ ಸುಮಾರು $13 ಬಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕ್ತು. ಅದರಂತೆ ಮುಂದಿನ 10 ವರ್ಷಗಳ ಕಾಲ ರೂಸ್ನೆಫ್ಟ್ ರಿಲಯನ್ಸ್ಗೆ ಪ್ರತಿನಿತ್ಯ 5 ಲಕ್ಷ ಬ್ಯಾರಲ್ ತೈಲ ರಫ್ತು ಮಾಡಬೇಕಿತ್ತು. ಆದರೆ ಈಗ ರೂಸ್ನೆಫ್ಟ್ ಮೇಲೆ ಅಮೆರಿಕಾದ ಸ್ಯಾಂಕ್ಷನ್ಸ್ ಇರೋದರಿಂದ ರಿಲಯನ್ಸ್ ತೈಲ ವ್ಯಾಪಾರಕ್ಕೆ ಯಾವ ದಾರಿಯನ್ನು ಹುಡುಕೊಳ್ಳುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಹಾಗೆ IOC ಅಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕೂಡ 2025 ಆಗಸ್ಟಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಡೆಲಿವರಿಗೆ ರಷ್ಯನ್ ತೈಲವನ್ನು ಖರೀದಿ ಮಾಡಿದೆ. 2025 ಮೊದಲ 7 ತಿಂಗಳಲ್ಲಿ IOC ಸೇರಿದಂತೆ ಸರ್ಕಾರಿ ತೈಲ ಕಂಪನಿಗಳು ರಷ್ಯಾದಿಂದ ಪ್ರತಿನಿತ್ಯ ಸುಮಾರು 1.2 ಮಿಲಿಯನ್ ಬ್ಯಾರಲ್ನಂತೆ ತೈಲ ಖರೀದಿಯನ್ನು ಮಾಡಿವೆ. ಮುಂದೆ ಕೂಡ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ರಷ್ಯಾದ ತೈಲವನ್ನು ಖರೀದಿ ಮಾಡುತ್ತವೆ ಮತ್ತು ಸ್ಯಾಂಕ್ಷನ್ಗೆ ತುತ್ತಾಗದ ಕಂಪನಿಗಳಿಂದ ಅವರು ತೈಲ ಖರೀದಿಯನ್ನು ಮುಂದುವರಿಸ್ತಾ ಹೋಗ್ತಾರೆ. ಇದರ ಜೊತೆಗೆ ಭಾರತ ತೈಲ ಖರೀದಿಯ ವಿಷಯದಲ್ಲಿ ಅಮೆರಿಕಾನ ಕೂಡ ನಿರಾಸೆಗೀಡು ಮಾಡ್ತಾ ಇಲ್ಲ. ರಷ್ಯಾ ತೈಲ ಒಂದು ಕಡೆ ಇರಲಿ, ನಿಮ್ಮ ತೈಲಾನ ಕೂಡ ನಾವು ಖರೀದಿ ಮಾಡ್ತೀವಿ ಅಂತ ಭಾರತ ಹೇಳ್ತಾ ಇದೆ. ಅಮೆರಿಕಾದ ತೈಲ ಆಮದು ಕೂಡ ಭಾರತಕ್ಕೆ ಹೆಚ್ಚಾಗ್ತಾ ಇದೆ. ಕಳೆದ ವರ್ಷ ಅಂದರೆ 2024 ಜನವರಿಯಿಂದ ಜೂನ್ವರೆಗಿನ ಅವಧಿಯಲ್ಲಿ ಭಾರತ ಅಮೆರಿಕಾದಿಂದ ಪ್ರತಿನಿತ್ಯ 1,80,000 ಬ್ಯಾರಲ್ಗಳಷ್ಟು ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಾ ಇತ್ತು. ಇನ್ನು ಈ ವರ್ಷ ಅಂದರೆ 2025 ಜನವರಿಯಿಂದ ಜೂನ್ ನಡುವೆ ಪ್ರತಿನಿತ್ಯ 2,71,000 ಬ್ಯಾರಲ್ಗಳಷ್ಟು ತೈಲವನ್ನು ಭಾರತ ಆಮದು ಮಾಡಿಕೊಂಡಿದೆ. ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ಪ್ರತಿನಿತ್ಯ ಸರಾಸರಿ 5,40,000 ಬ್ಯಾರಲ್ಗಳಷ್ಟು ತೈಲವನ್ನು ಭಾರತ ಅಮೆರಿಕಾದಿಂದ ಖರೀದಿ ಮಾಡಿದೆ. ಭಾರತಕ್ಕೆ ತೈಲದ ಅಗತ್ಯ ತುಂಬಾನೇ ಇರೋದ್ರಿಂದ ನಾನಾ ಕಡೆಗಳಿಂದ ತೈಲ ಖರೀದಿಯನ್ನು ಭಾರತ ಮುಂದುವರಿಸ್ತಾ ಇದೆ. ಅದರ ಜೊತೆಗೆ ತನ್ನ ಒಟ್ಟು ತೈಲ ಖರೀದಿ ಏನಿದೆ ಅದರ 35% ರಷ್ಯಾದಿಂದ ಖರೀದಿಯನ್ನು ಮುಂದುವರಿಸಿದೆ. ಇನ್ನಿದೆಲ್ಲದರ ಜೊತೆ ಗೆಳೆಯರೆ, ಸೂರ್ಯಕಾಂತಿ ಎಣ್ಣೆಯನ್ನು ಭಾರತಕ್ಕೆ ರಫ್ತು ಮಾಡೋ ದೇಶಗಳ ಪಟ್ಟಿಯಲ್ಲಿ ಈಗ ರಷ್ಯಾ ಮೊದಲ ಸ್ಥಾನವನ್ನು ಪಡ್ಕೊಳ್ತಾ ಇದೆ. ಜನವರಿಯಿಂದ ಜುಲೈ ನಡುವಿನ ಅವಧಿಯಲ್ಲಿ ಸುಮಾರು 815 ಮಿಲಿಯನ್ ಟನ್ಗಳಷ್ಟು ಸೂರ್ಯಕಾಂತಿ ಎಣ್ಣೆ ರಷ್ಯಾದಿಂದ ಭಾರತಕ್ಕೆ ಬಂದಿದೆ. ಮತ್ತು ಇದೇ ಅವಧಿಯಲ್ಲಿ ಯುಕ್ರೇನ್ನಿಂದ ಆಮದು ಮಾಡಿಕೊಂಡ ಸನ್ಫ್ಲವರ್ ಆಯಿಲ್ನ ಪ್ರಮಾಣ 374 ಮಿಲಿಯನ್ ಟನ್. ನಿಮಗೆ ಈ ಹಿಂದೆ ಅಂದರೆ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ದಿನಗಳಲ್ಲಿ ಹೇಳಿದ್ದೆ, ಈಗ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀನಿ. ಭಾರತ ತನಗೆ ಬೇಕಾದ ಎಣ್ಣೆಯ ಬಹುಪಾಲನ್ನು ಆಮದು ಮಾಡಿಕೊಳ್ಳುತ್ತೆ. ನಮ್ಮ ಅಡುಗೆ ಎಣ್ಣೆಯ ಬೇಡಿಕೆ ಏನಿದೆ ಅದರ ಪೈಕಿ 40% ಮಾತ್ರ ನಾವು ನಮ್ಮಲ್ಲಿ ಉತ್ಪಾದನೆ ಮಾಡ್ಕೋತೀವಿ. ನಮ್ಮಲ್ಲಿ ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ, ಪಾಮ್ ಆಯಿಲ್, ಸೂರ್ಯಕಾಂತಿ, ಕುಸುಬೆ ಎಣ್ಣೆ, ಸೋಯಾ, ಆಲಿವ್ ಆಯಿಲ್ ಹೀಗೆ ಅಡುಗೆಗೆ ಬೇರೆ ಬೇರೆ ತೈಲವನ್ನು ಬಳಸೋದಿದೆ. ಅದರಲ್ಲಿ ಆಲಿವ್, ಸೋಯಾ, ಪಾಮ್ ಆಯಿಲ್, ಸನ್ಫ್ಲವರ್ ಮುಂತಾದ ತೈಲಗಳನ್ನು ಭಾರತ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ತಾ ಇದೆ. ಸೋಯಾ ಬ್ರೆಜಿಲ್ ಮತ್ತು ಅರ್ಜೆಂಟೀನಾಗಳಿಂದ ಬರುತ್ತೆ. ಇಂಡೋನೇಷ್ಯಾ ಮತ್ತು ಮಲೇಷಿಯಾಗಳಿಂದ ಅತಿ ಹೆಚ್ಚು ಪಾಮ್ ಆಯಿಲನ್ನು ತರಿಸ್ಕೋತೀವಿ. ಇನ್ನು ಸೂರ್ಯಕಾಂತಿ ಎಣ್ಣೆ ಅರ್ಜೆಂಟೀನಾ, ಯುಕ್ರೇನ್ ಮತ್ತು ರಷ್ಯಾಗಳಿಂದ ಬರ್ತಾ ಇತ್ತು. ಯುದ್ಧ ಶುರುವಾಗುವ ಮೊದಲು ಯುಕ್ರೇನ್ ನಮ್ಮ ಅತಿ ದೊಡ್ಡ ಸನ್ಫ್ಲವರ್ ಆಯಿಲ್ ರಫ್ತುದಾರ ದೇಶ ಆಗಿತ್ತು. 70% ತೈಲ ಅಲ್ಲಿಂದಲೇ ಬರ್ತಾ ಇತ್ತು. ಯುದ್ಧ ಶುರುವಾದಾಗ ಸಪ್ಲೈ ಸಮಸ್ಯೆ ಶುರುವಾಯಿತು. ಅದೇ ಸಮಯದಲ್ಲಿ ಮಲೇಷಿಯಾ ಕೂಡ ಪಾಮ್ ಆಯಿಲ್ ಸಪ್ಲೈ ಕಿರಿಕಿರಿಯನ್ನು ಶುರು ಮಾಡ್ತು. ಹೀಗಾಗಿ ನಮ್ಮಲ್ಲಿ ಅಡುಗೆ ಎಣ್ಣೆಯ ಬೆಲೆ ಆಕಾಶ ಮುಟ್ತಾ ಹೋಯಿತು. ನಿಮಗೆ ನೆನಪಿರಬೇಕು, ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ದಿನಗಳಲ್ಲಿ ಅಂದರೆ 2022ರಲ್ಲಿ ಅಡುಗೆ ಎಣ್ಣೆ ಲೀಟರ್ಗೆ 200 ರೂಪಾಯಿವರೆಗೆ ಬೆಲೆಯನ್ನು ಏರಿಸ್ಕೊಳ್ತು. ಆ ನಂತರ ತೈಲ ಆಮದು ವ್ಯವಸ್ಥೆಗಳನ್ನು ಭಾರತ ಸರಿಪಡಿಸ್ಕೊಳ್ತು. ಇನ್ನು ಈಗ ಯುಕ್ರೇನ್ನಿಂದ ಕೂಡ ಸನ್ಫ್ಲವರ್ ಆಯಿಲ್ ಭಾರತಕ್ಕೆ ಬರುತ್ತೆ. ಆದರೆ ರಷ್ಯಾದಿಂದ 57% ಬಂದರೆ ಯುಕ್ರೇನ್ನ ಪಾಲು 25% ಕುಸಿದಿದೆ. ಇದಕ್ಕೆ ಕಾರಣ
ಯುಕ್ರೇನ್ನಲ್ಲಿ ಸೂರ್ಯಕಾಂತಿ ಬೀಜ ಕ್ರಷಿಂಗ್ ಸಮಸ್ಯೆ ಶುರುವಾಗಿದೆ. ಯುದ್ಧದ ಕಾರಣದಿಂದ ಅಲ್ಲಿ ಬೆಳೆಯ ಪ್ರಮಾಣ ಕೂಡ ಅರ್ಧಕ್ಕರ್ಧ ಇಳಿದಿದೆ. ಬ್ಲ್ಯಾಕ್ ಸಿ ಭಾಗದಲ್ಲಿ ರಷ್ಯಾದ ಹಿಡಿತ ಗಟ್ಟಿಯಾಗಿರೋದ್ರಿಂದ ಯುಕ್ರೇನಿನ ಸರಕು ಸಾಗಾಣಿಕೆಗೆ ಕೂಡ ಸಮಸ್ಯೆ ಆಗ್ತಾ ಇದೆ. ಹಾಗೆ ಯುರೋಪಿನ ಮಾರುಕಟ್ಟೆಗೆ ಯುಕ್ರೇನ್ ತನ್ನ ಸನ್ಫ್ಲವರ್ ಆಯಿಲ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸರಬರಾಜು ಮಾಡ್ತಾ ಇದೆ. ಯಾಕೆಂದ್ರೆ ಈಗ ಅಲ್ಲಿಗೆ ರಷ್ಯಾದ ತೈಲ ಹೋಗ್ತಾ ಇಲ್ಲ. ಸೊ ಯುಕ್ರೇನಿನ ಬಳಿ ಇರೋ ಬಹುತೇಕ ತೈಲ ಯುರೋಪ್ ಮಾರುಕಟ್ಟೆಯನ್ನು ತಲುಪೋದ್ರಿಂದ ಭಾರತದ ಸರಬರಾಜನ್ನು ರಷ್ಯಾ ನೋಡಿಕೊಳ್ತಾ ಇದೆ. ಇದರ ಜೊತೆ ರಷ್ಯಾ ಕಡಿಮೆ ಬೆಲೆಗೆ ಕೂಡ ತೈಲವನ್ನು ಸರಬರಾಜು ಮಾಡ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏಷ್ಯಾದ ಇನ್ನಷ್ಟು ದೇಶಗಳು ಸನ್ಫ್ಲವರ್ ಆಯಿಲ್ಗಾಗಿ ರಷ್ಯಾದ ಕಡೆ ಮುಖ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಗೆಳೆಯರೆ, ನಮ್ಮಲ್ಲಿ ಅಡುಗೆ ಎಣ್ಣೆಯ ಉತ್ಪಾದನೆಯನ್ನು ಹೆಚ್ಚು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳೋದಾಗಿ ಹೇಳಿತ್ತು. ಎಣ್ಣೆ ಬೀಜಗಳ ಉತ್ಪಾದನೆಗೆ ಒತ್ತು ಕೊಡೋ ಕೆಲಸ ನಮ್ಮಲ್ಲಿ ದೊಡ್ಡ ಮಟ್ಟದಲ್ಲಿ ಆಗಬೇಕಿತ್ತು. ಆದರೆ ಅದು ಸಮರ್ಪಕವಾಗಿ ಆದಂತೆ ಕಾಣ್ತಾ ಇಲ್ಲ. ಹೀಗಾಗಿ ನಾವು ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದು ಒಬೆಸಿಟಿಗೆ ಕಾರಣ ಆಗುತ್ತೆ, ಅದನ್ನು ತಿನ್ನೋದನ್ನು ಕಡಿಮೆ ಮಾಡೋಣ ಅಂತ ಹೇಳೋದಕ್ಕೆ ಶುರು ಮಾಡಿದ್ದೀವಿ. ಎಣ್ಣೆಯನ್ನು ಕಡಿಮೆ ಬಳಸಬೇಕು, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದು ನಿಜಾನೇ. ಆದರೆ ಇಂಥ ಪ್ರಚಾರಗಳು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತವೆ ಅಂತಲ್ಲ. ಸ್ವಲ್ಪ ಮಟ್ಟಿಗೆ ಎಣ್ಣೆಯ ಬಳಕೆಯನ್ನು ಕಡಿಮೆ ಮಾಡೋ ಕರೆಗಳು, ಚಾಲೆಂಜುಗಳು ಕೆಲಸ ಮಾಡಬಹುದು. ಆದರೆ ದೊಡ್ಡ ಮಟ್ಟದಲ್ಲಿ ಅದರಿಂದ ಲಾಭ ಆಗುತ್ತೆ ಅಂತ ಅನಿಸೋದಿಲ್ಲ. ಅದಕ್ಕಿರೋ ಪರಿಹಾರ ಅಂದರೆ ನಮ್ಮಲ್ಲಿ ಎಣ್ಣೆ ಬೀಜಗಳ ಉತ್ಪಾದನೆಯನ್ನು ಹೆಚ್ಚು ಮಾಡೋದು, ಅದಕ್ಕೆ ಸಬ್ಸಿಡಿ ಕೊಡೋದು, ಉತ್ತಮ ಬೆಲೆಗೆ ಖರೀದಿ ಮಾಡೋದು, ಇಂಥವುಗಳನ್ನು ಪ್ರೋತ್ಸಾಹಿಸುವ ಕೆಲಸ ದೊಡ್ಡ ಮಟ್ಟದಲ್ಲಿ ಆಗಬೇಕಿದೆ. ಒಂದು ಕಾಲಕ್ಕೆ ನಮ್ಮಲ್ಲಿ ಅಂದರೆ ದಕ್ಷಿಣದಲ್ಲಿ ಸೂರ್ಯಕಾಂತಿ, ಕುಸುಬೆ, ಶೇಂಗಾ ಮುಂತಾದ ಎಣ್ಣೆ ಕಾಳುಗಳನ್ನು ಸಮೃದ್ಧವಾಗಿ ಬೆಳೀತಾ ಇದ್ದರು. ಪಾವಗಡ, ಚಳ್ಳಕೆರೆ ಮುಂತಾದ ಕಡೆಗಳಲ್ಲಿ ಅದೆಷ್ಟು ಆಯಿಲ್ ಮಿಲ್ಲುಗಳಿದ್ವು. ಆದರೆ ಈಗ ಆ ಕೃಷಿ ಲಾಭದಾಯಕ ಅಂತ ರೈತರಿಗೆ ಅನ್ನಿಸ್ತಾ ಇಲ್ಲ. ಅದನ್ನು ಬೆಳೆದ್ರೆ ಕೊಡೋ ಕೂಲಿ ಕೂಡ ಗಿಟ್ಟೋದಿಲ್ಲ ಅನ್ನೋ ಅಭಿಪ್ರಾಯಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಹೀಗಾಗಿ ಎಣ್ಣೆ ಕಾಳುಗಳ ಉತ್ಪಾದನೆ ನಮ್ಮಲ್ಲಿ ಕಡಿಮೆ ಆಗಿದೆ, ಆಮದು ಹೆಚ್ಚಾಗ್ತಾ ಇದೆ. ಇದು ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ಲ. ಆದರೆ ರೈತರನ್ನು ಬಲಪಡಿಸುವ ಬಗ್ಗೆ, ಆಧುನಿಕ ಕೃಷಿಯ ಬಗ್ಗೆ ಅವರಿಗೆ ತರಬೇತಿ ಕೊಟ್ಟು ಸಬ್ಸಿಡಿಗಳ ಜೊತೆ ಉತ್ತಮ ಮಾರುಕಟ್ಟೆಯನ್ನು ಕಲ್ಪಿಸಿಕೊಡೋ ಬಗ್ಗೆ ನಮ್ಮಲ್ಲಿನ್ನೂ ಸಾಕಷ್ಟು ಕೆಲಸ ಆಗಬೇಕಿದೆ. ಅದು ಯಾವಾಗ ಆಗತ್ತೆ ಅನ್ನೋದನ್ನು ಕಾದು ನೋಡೋಣ. ಇದು ಗೆಳೆಯರೆ, ರಷ್ಯಾದ ಸೂರ್ಯಕಾಂತಿ ತೈಲದ ಆಮದು ಹೆಚ್ಚಾಗಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.